ವಾರ ಪರಿಹಾರ ಆರ್ಯ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾನು ಆದರ್ಶಿನಿ. ಸೊ ಇಷ್ಟು ದಿನ ನಾವು ರಾಶಿಗಳ ಬಗ್ಗೆ ಮಾತಾಡ್ತಿದ್ವಿ, ಗ್ರಹಗಳ ಬಗ್ಗೆ ಮಾತಾಡ್ತಿದ್ವಿ. ಆದರೆ ನಂಬರ್ಸ್ ಕೂಡ ಮನುಷ್ಯನ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತೆ. ಸೊ ನಂಬರ್ಸ್ಗಳ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರಾದಂತಹ ಆರ್ಯವರ್ಧನ್ ಗುರುಗಳು. ಸೊ ಇವತ್ತು ಯಾವ ನಂಬರ್ ಒಳಿತು, ಯಾವ ನಂಬರ್ ಜೊತೆ ಯಾವ ನಂಬರ್ ಇದ್ರೆ ಲಕ್ ಆಗಿ ತಂದು ಕೊಡುತ್ತೆ, ಅಷ್ಟೇ ಅಲ್ಲ ಮೊಬೈಲ್ ಸಂಖ್ಯೆಯಲ್ಲಿ ಯಾವ ಸಂಖ್ಯೆ ಇರಬೇಕು, ಹಾಗೆ ರಿಪೀಟೆಡ್ ನಂಬರ್ಸ್ ತುಂಬ ಒಳ್ಳೆಯದಾ ಕೆಟ್ಟದ್ದಾ, ಇವೆಲ್ಲದರ ನಿಮ್ಮ ಡೌಟ್ಗಳಿಗೆ ಆರ್ಯವರ್ಧನ್ ಗುರುಗಳು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಉತ್ತರನ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಸೊ 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕಿನಲ್ಲಿ ಹುಟ್ಟಿದವರು ಅಂದರೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ರಾಜಯೋಗ ಇದೆ ಅಂತ ಹೇಳಿದ್ದಾರೆ. ಸೊ ರಾಜಯೋಗ ಯಾವ ರೀತಿ ಇರುತ್ತೆ, ಸೊ ಈ ಸಂಖ್ಯೆಯವರ ಬಿಹೇವಿಯರ್ ಹೇಗಿರುತ್ತೆ, ಸೊ ಈ ಸಂಖ್ಯೆಯವರಿಗೆ ಯಾವುದು ಎಲ್ಲ ಒಳ್ಳೆಯದನ್ನು ಮಾಡುತ್ತೆ, ಅಂದರೆ ಯಾವ ನಂಬರ್ ಜೊತೆ ಈ ಸಂಖ್ಯೆಯವರು ಹೊಂದಾಣಿಕೆ ಆಗ್ತಾರೆ, ಅದೆಲ್ಲದ್ರ ಬಗ್ಗೆ ಇನ್ ಡೀಟೇಲ್ ಹೇಳ್ತಾರೆ ಆರ್ಯವರ್ಧನ್ ಗುರುಗಳು. ಸೊ ಕಾರ್ಯಕ್ರಮಕ್ಕೆ ಆರ್ಯವರ್ಧನ್ ಗುರುಗಳವ್ರನ್ನ ವೆಲ್ಕಮ್ ಮಾಡ್ತಿದ್ದೀನಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷಂ ತಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇವಿ ನಮಸ್ತತೆ. ಅರಿವಿಗೆ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನಿ, ಅಭಿಮಾನಿ ದೇವ್ರಿಗೆ ಗೊತ್ತು. ಗುರುಗಳೇ, ಸೊ ಇಷ್ಟು ವಾರ ನಾವು ರಾಶಿ ಬಗ್ಗೆ ಮಾತಾಡಿದ್ವಿ, ಗ್ರಹಗಳ ಬಗ್ಗೆ ಮಾತಾಡಿದ್ವಿ. ನನಗೊಂದು ಡೌಟು, ಈ ನಂಬರ್ಗೂ ಗ್ರಹಗಳಿಗೂ ನಂಟಿದೆಯಾ? ಖಂಡಿತಲೇ ಇದೆ. ನಂಬರ್ಸ್ ಅನ್ನೋದು ಭಾಳ ಮುಖ್ಯವಾಗ್ತೀವಿ. ಒಂಥರ ನ್ಯೂಮರಾಜ್ ಅಸ್ಟ್ರಾಲಜಿ ತಂದೆ ತಾಯಿ ಇದ್ದಂಗೆ. ಈ ಅಸ್ಟ್ರಾಲಜಿನ ಇದು ಫಾಲೋ ಮಾಡೋದು ಒಂದು ಕಲೆ. ಅಸ್ಟ್ರಾಲಜಿಲಿ 9 ಗ್ರಹಗಳು, ಅವೆಲ್ಲ ನವಗ್ರಹಗಳು ಹೆಂಗಪ್ಪ ಅಂದರೆ ಡೈಲಿ ಎಲ್ಲಿರ್ತವೋ ಅಲ್ಲೇ ಇರ್ತವೆ ವರ್ಷಾನುಗಟ್ಟಲೆ. ನಂಬರ್ಸ್ ಅನ್ನೋದು ಪ್ರತಿ ದಿವಸನೂ ಚೇಂಜ್ ಆಗುತ್ತೆ. ಪ್ರತಿ ದಿವಸನೂ ನಾವು ಕಾಸ್ಟ್ಯೂಮ್ ಹೆಂಗೆ ಯೂಸ್ ಮಾಡ್ತೀವಿ ಆ ಥರ ನಂಬರ್ಸ್ ಅನ್ನೋದು ಪ್ರತಿ ದಿವಸನೂ ಬರುತ್ತೆ. ಹಾಗಾಗಿ ನಂಬರ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್ ಅವರೇ. ನಂಬರ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಸೊ ಮೊದಲಿಗೆ 1ನೇ ನಂಬರಿಂದನೇ ಶುರು ಮಾಡೋಣ. 1, 10, 19. ಸೊ ಈ ಸಂಖ್ಯೆಯಲ್ಲಿ ಜನಿಸಿದವ್ರಿಗೆ ರಾಜಯೋಗ ಇರುತ್ತೆ ಅಂತ ತಾವು ಹೇಳ್ತಿದ್ವಿ. ಯಾಕೆ ಈ ಒಂದು ನಂಬರ್ ಅಷ್ಟೊಂದು ಪ್ರಾಮುಖ್ಯತೆ ತನ್ನದಾಗಿಸ್ಕೊಂಡಿದೆ? ನೋಡಿ, ಈ ವರ್ಷ 2025 ಕೌಂಟ್ ಮಾಡಿದ್ರೆ 9 ಬರುತ್ತೆ, 9 ಬರುತ್ತೆ. 9 ಸಖತ್ ಪವರ್ಫುಲ್ ನಂಬರ್ ಆಗುತ್ತೆ. ಈ 9ಗೆ ಲಕ್ಕಿ ನಂಬರ್ಸ್ ಯಾವುದಂತ ಬಂದಾಗ 9ಗೆ ತುಂಬ ಲಕ್ಕನ್ನು ತಂದುಕೊಡೋ ನಂಬರ್ಸು 1. ಹಾಗಾಗಿನೇ RCBಲಿ ರಜತ್ ಪಡೆದವ್ರು 1ನೇ ತಾರೀಕು ಕೊಟ್ಟಿರೋದು, ಅವ್ರು ಕಪ್ಪನ್ನು ಗೆದ್ರು, ಈಜಿಯಾಗಿ ಗೆದ್ರು. ಇಷ್ಟು ವರ್ಷ ಇದ್ದಿದ್ದ ಕಷ್ಟಕ್ಕಿಂತಲೂ ತುಂಬ ಈಜಿಯಾಗಿ ಗೆದ್ರು. ಹಾಗಾಗಿನೇ ಈ ವರ್ಷದ ಲಕ್ಕಿ ನಂಬರ್ಸ್. ಈ ವರ್ಷ ಏನು ಉಳಿದಂಥದ್ದು ಇನ್ನು ಹೆಚ್ಚು ಕಮ್ಮಿ 6 ತಿಂಗಳಿದೆ. ಇನ್ನು 6 ತಿಂಗಳಲ್ಲಿ ತುಂಬ ಬೆನಿಫಿಟ್ ಲಾಭವನ್ನು ಮಾಡ್ಕೋಬೋದು. ನೀವು 1ನೇ ತಾರೀಕಲ್ಲಿ ಯಾರು ಹುಟ್ಟಿರ್ತೀರ, 1, 10, 19, 28 ಈ ವರ್ಷದ ತುಂಬ ಟಾಪೆಸ್ಟ್ ನಂಬರ್ಸ್. ಅದರಲ್ಲಿ 28 50 ನಂಬರ್ಸ್. ಯಾಕೆಂದರೆ ನಂಬರ್ 2 ಬರುತ್ತೆ ಅದರಲ್ಲಿ. 1, 10, 19ನೇ ತಾರೀಕು ಹುಟ್ಟೋರಿಗೆ ಈ ವರ್ಷ ಸಿಕ್ಕಾಬಟ್ಟೆ ರಾಜಯೋಗ ಇರುತ್ತೆ. ಇವರು ಒಂದು ಸ್ವಲ್ಪ ರಾಜಯೋಗ ಅಪ್ಪಿತಪ್ಪಿ ಈ ವರ್ಷದಲ್ಲಿ ಇವಾಗ ರಾಶಿ ಬಲ 50-50 ಇರುತ್ತೆ. ಹಾಗಾಗಿ ಈ ವರ್ಷದಲ್ಲಿ ಇವ್ರಿಗೆಲ್ಲ ಸಕಲ ಸಂಪತ್ತು, ಗೌರ್ಮೆಂಟ್ ಕೆಲಸಗಳು ಸಿಗುತ್ತೆ. ಗೌರ್ಮೆಂಟ್ ಕೆಲಸಗಳೆಲ್ಲ ತುಂಬ ಜಾಸ್ತಿ. ಮತ್ತು ಗೌರ್ಮೆಂಟ್ ಮನೇಲಿ ಹುಟ್ಟಿರೋರ ಮನೆಯೆಲ್ಲ ಹುಟ್ಟುಬಿಡ್ತಾರೆ, ಅಂದರೆ ಅಧಿಕಾರಿಗಳು ಮನೇಲಿ ಹುಟ್ಟುಬಿಡ್ತಾರೆ. ತುಂಬ ಅಧಿಕಾರನೂ ಸಿಗುತ್ತೆ. ಇಲ್ಲ, ಅಧಿಕಾರಿ ಮನೇಲಿ ಜಾಸ್ತಿ ಡೇಟಲ್ಲಿ ಹುಟ್ಟಿರ್ತಾರೆ. ಇವ್ರಿಗೆ ಸಿಕ್ಕಾಪಟ್ಟೆ ಇವ್ರಿಗೆ ಯೋಗಗಳು ಜಾಸ್ತಿ, ತುಂಬ ಉನ್ನತ ಸ್ಥಾನ, ಪದವಿ ಎಲ್ಲವನ್ನೂ ಪಡ್ಕೊತಾರೆ. ಆದರೆ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆದರೆ, ಅಂದರೆ ಅವ್ರ ಫ್ಯಾಮಿಲಿಯಲ್ಲಿ ದುಡ್ಡಿನ ಸೋಕಿ, ಮಜಾ ಸೋಕಿ ಬೇರೆ ತುಂಬ ಸಾಕಷ್ಟು ಈ ಸಿಗರೇಟು, ಡ್ರಗ್ಸು, ಮಾಫಿಯಾ ಮತ್ತು ಹುಡುಗಿರ ಜೊತೆ ಜಾಸ್ತಿ ಇರೋದು, ಜಗತ್ತಿನ ತಂದೆ ತಾಯಿನ ಬಿಟ್ಬಿಡೋದು, ದೂರ ಆಗೋದು, ಈ ಥರ ತಿಕ್ಲು ಮೈಂಡ್ಗಳಲ್ಲಿ ಆಗ್ಬಿಟ್ಟಿರ್ತಾರೆ 100%. ತುಂಬ ರಿಚ್ ಪೀಪಲ್ಸ್ ಹುಟ್ಟುತ್ತೆ ಈ ನಂಬರ್ಸಲ್ಲಿ. ತುಂಬ ಡಿಸ್ಟರ್ಬ್ ನಂಬರ್ ಕೂಡ ಅವರು ತುಂಬ ಸಂಪಾದನೆ ಮೇಲೆ ಡಿಸ್ಟರ್ಬ್ ನಂಬರ್, ನೆಗೆಟಿವ್ ಎನರ್ಜಿಗೆ ಬಹಳ ಬೇಗ ಅಡಿಕ್ಟ್ ಆಗ್ಬಿಡ್ತಾರೆ. ಇವ್ರು ಏನಾದ್ರು ಸೋಕಿ ಏನಾದ್ರು ಬಿದ್ದರು ತುಂಬ ವೆರಿ ಡೇಂಜರ್ ಆಗ್ತಾರೆ. ಇವ್ರು ಡೇಂಜರ್ ಆಗ್ತಾರೆ. ಇದರಲ್ಲಿ ಹೆಂಗೆ ಅಂದರೆ ಇವರು ತುಂಬ ಡೇಂಜರ್ ಆಗ್ತಾರೆ. ಇವ್ರಿಗೆ ಏನಾದ್ರು ನೇಮ್ಗಳು ಸರಿ ಇಲ್ಲದಲ್ಲ. ಈ 1ನೇ ತಾರೀಕು ಹುಟ್ಟೋರಿಗೆ PN ಅಕ್ಷರದ ಹೆಸರು ಬಂದುಬಿಟ್ರೆ ತುಂಬ ಪ್ರಾಬ್ಲಮಲ್ಲಿ ಸಿಗಾಕೆ ಬಿಡ್ತಾರೆ. 1ನೇ ತಾರೀಕಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಅವ್ರಿಗೆಲ್ಲ PN ಅಕ್ಷರದ ನೇಮನ್ನು ನ್ಯೂಮರಾಜಲ್ಲಿ 2ನೇ ಮಾಡಬಾರ್ದು. ನ್ಯೂಮರಾಜಲ್ಲಿ ಯಾವುದೇ ಕಾರಣಕ್ಕೆ ಇಡಬಾರ್ದು. ಫಸ್ಟ್ ನೇಮ್ ಏನಾದ್ರು ಇಟ್ಟಿದಾಗ ತುಂಬ ಪ್ರಾಬ್ಲಮಲ್ಲಿ ಸಿಗಾಕೆ ಬರ್ತಾರೆ. ಅದೇ ಥರ P ಬಿಟ್ಬಿಟ್ಟು ಇವ್ರಿಗೆ ಏನಾದ್ರು S, M, A ಅಕ್ಷರಗಳು ಬಂದು ಸಖತ್ ಲಕ್ಕನ್ನು ಕಾಣ್ತಾರೆ, ತುಂಬ ರಾಜಯೋಗವನ್ನು ಕಾಣ್ತಾರೆ. ಇದರಿಂದ ಈ ಡೇಟಲ್ಲಿ ಹುಡ್ತಾರೆ ಈ ವರ್ಷ ತುಂಬ ರಾಜಯೋಗ ಇದೆ. ಈ ವರ್ಷ ಮುಟ್ಟಿದ್ದೆಲ್ಲ ಚಿಹ್ನೆಯವರು ಅತಿ ಹೆಚ್ಚು ಸಕಲ ಸಂಪತ್ತು, ಐಶ್ವರ್ಯವನ್ನು ಸಂಪಾದನೆ ಮಾಡೋದು. ಅಷ್ಟು ಒಳ್ಳೆ ಡೇಟ್ ಆಫ್ ಬರ್ತ್ ಅಂತ ಹೇಳುತ್ತೆ. ತುಂಬ ಅದ್ಭುತವಾದಂಥ ಡೇಟ್ ಆಫ್ ಬರ್ತ್ ಇದು. ಹಾಂ, ಸೊ ಅದ್ಭುತವಾದಂಥ ಡೇಟ್ ಆಫ್ ಬರ್ತ್ ಅಂತ ಹೇಳಿದ್ರಿ.